ನಾಳೆಯಿಂದ ವಿಶ್ವವಿಖ್ಯಾತ ಬೆಂಗಳೂರು ಐತಿಹಾಸಿಕ ಕರಗ ಆರಂಭವಾಗಲಿದೆ. ಕರಗ ಆರಂಭಕ್ಕೂ ಮುನ್ನ ಸಕಲ ರೀತಿಯಲ್ಲೂ ಧರ್ಮರಾಯಸ್ವಾಮಿ ದೇವಾಲಯ ಆಡಳಿತ ಮಂಡಳಿ ತಯಾರಿ ಮಾಡಿಕೊಂಡಿದ್ದು, ನಾಳೆ ರಾತ್ರಿಯಿಂದ ಕರಗಕ್ಕೆ ಅಧಿಕೃತ ಚಾಲನೆ ಸಿಗಲಿದೆ. 11 ದಿನಗಳ ಕಾಲ ನಡೆಯುವ ಉತ್ಸವದ ತಯಾರಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಾಳೆಯಿಂದ ಐತಿಹಾಸಿಕ ಬೆಂಗಳೂರು ಕರಗ 11 ದಿನಗಳ ಮಹೋತ್ಸವಕ್ಕೆ ಸಕಲ ತಯಾರಿ. ಕರಗ ಹೊರಲಿರುವ ಪೂಜಾರಿ ಎ ಜ್ಞಾನೇಂದ್ರ. ಹೌದು, ಬೆಂಗಳೂರಿನ ಇತಿಹಾಸವನ್ನ ಸಾರುವ ಐತಿಹಾಸಿಕ ಕರಗ ನಾಳೆಯಿಂದ ಏಪ್ರಿಲ್ 14ರವರೆಗೆ ನಡೆಯಲಿದೆ. 11 ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮಕ್ಕೆ ದೇವಸ್ಥಾನದಲ್ಲಿ ಬಿರುಸಿನಿಂದ ತಯಾರಿಗಳು ನಡೆದಿದ್ದು, ಸಾಂಪ್ರದಾಯಿಕ ಮತ್ತು ಅದ್ದೂರಿ ಆಚರಣೆಗೆ ಬೇಕಾದ ಸಿದ್ಧತೆ ಆಗಿದೆ. ಧರ್ಮರಾಯ ದೇವಸ್ಥಾನದಲ್ಲಿ ನಡೆಯಲಿರುವ ಕರಗ ಅಂದ್ರೆ ಬೆಂಗಳೂರಿಗರಿಗೆ ಒಂದು ಹೆಮ್ಮೆಯ ವಿಚಾರ. ಇತಿಹಾಸ ಪುರಾತನವಾದ ಈ ಕರಗ ಮಹೋತ್ಸವಕ್ಕೆ ನಾಳೆ ರಾತ್ರಿ 10 ಗಂಟೆಗೆ ಧ್ವಜಾರೋಹಣ ಮೂಲಕ ಚಾಲನೆ ದೊರೆಯಲಿದೆ. ಒಟ್ಟು 11 ದಿನಗಳ ಕಾಲ ಅಂದ್ರೆ ನಾಳೆಯಿಂದ ಏಪ್ರಿಲ್ 14ರವರೆಗೆ ನಡೆಯಲಿದೆ. ಹೀಗಾಗಿ ಇಂದು ಕೊನೆ ಹಂತದ ತಯಾರಿಗಳನ್ನ ಮಾಡಿಕೊಂಡಿದ್ದು, 15ನೇ ಬಾರಿಗೆ ಪೂಜಾರಿ ಎ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ. ನಾಳೆಯಿಂದ ಬೆಂಗಳೂರು ಕರಗ. ಏಪ್ರಿಲ್ 4ರಂದು ರಥೋತ್ಸವ ಮತ್ತು ಧ್ವಜಾರೋಹಣ. ಏಪ್ರಿಲ್ 5ರಿಂದ 8ರವರೆಗೆ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿ. ಏಪ್ರಿಲ್ 9ರಂದು ಆರತಿ ದೀಪಗಳು. ಏಪ್ರಿಲ್ 10ರ ಗುರುವಾರ ಹಸಿ ಕರಗ. ಏಪ್ರಿಲ್ 11ರಂದು ಹೊಂಗಲು ಸೇವೆ. ಏಪ್ರಿಲ್ 12ರಂದು ಕರಗ ಶಕ್ತೋತ್ಸವ ಮತ್ತು ಧರ್ಮರಾಯಸ್ವಾಮಿ ರಥೋತ್ಸವ. ಏಪ್ರಿಲ್ 13ರಂದು ಪುರಾಣ ಪ್ರವಚನ. ಏಪ್ರಿಲ್ 14ರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ಮೂಲಕ ಅದ್ದೂರಿ ತೆರೆ ಬೀಳಲಿದೆ. ಈ ಸಂಬಂಧ ದೇವಸ್ಥಾನದ ಹೊರಭಾಗ ಹಾಗೂ ಒಳಭಾಗ ಹಾಗೂ ರಥವನ್ನ ಸಂಪೂರ್ಣವಾಗಿ ಶುಚಿಗೊಳಿಸಲಾಯಿತು. ರಸ್ತೆಗಳಿಗೆ ಆಕರ್ಷಕವಾದ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸರ್, ಕಾಮಗಾರಿಗಳು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಅದೇನೋ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಮಿಕ್ಕಿದ್ದು ನಾವು ದೇವಸ್ಥಾನ ಕೆಲಸ ಏನಿದೆಯೋ ಎಲ್ಲ ದೇವಸ್ಥಾನ ಎಲ್ಲ ಬೆಳಗ್ಗೆ ಎಲ್ಲ ಗೋಪುರ ಎಲ್ಲ ತೊಳೆದು ನಮ್ಮ ತೇರೆಲ್ಲ ತೊಳೆದು ನಮ್ಮ ಕೆಲಸಗಳು ನಾವು ಮಾಡ್ಕೊಳ್ತಾ ಇದ್ದೀರಿ ಸರ್. ನಮ್ಮದು 11 ದಿವಸ ಜಾತ್ರೆ. ನಾಳೆ ನೈಟ್ ಶುರು ಆಗುತ್ತೆ. ನಾಳೆ ತೇರಿರುತ್ತೆ. ಫಸ್ಟು ತೇರಾಗಿದ್ಮೇಲೆ ಆ ತೇರಿಗೇನೆ ಕಾಮಗಾರಿ ವೆಯ್ಟ್ ಮಾಡ್ತಾ ಇದ್ದೀರಿ. ಯಾಕಂದರೆ ತೇರು ಹೋಗೋದು ಹಂಗೇನೆ ತೇರಿರುತ್ತೆ. ತೇರು ಆಗಿದ್ಮೇಲೆ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮ ಶುರು ಆಗುತ್ತೆ. ನೈಟ್ ಫುಲ್ ಆಗುತ್ತೆ. ಅದಾಗ್ತಾ ಇದ್ದಂಗೆ ಮಾರನೇ ದಿವಸ ನಮ್ಮ ಪೂಜೆಗಳು ಶುರು ಆಗುತ್ತೆ. ಬೆಳಿಗ್ಗೆ ರಾತ್ರಿ ಕಂಪ್ಲೀಟ್ ಪೂಜೆ ನಡೀತಾನೆ ಇರುತ್ತೆ. ಮಾಮೂಲಿ ನಿಮ್ಗೆ ಗೊತ್ತು, ಹೋದ ಸಲ ಕಟನ್ ಫ್ರೂಟ್ಸ್ ವ್ಯವಸ್ಥೆ ಮಾಡಿಸಿದೆ. ನಾನು ಬಂದಮೇಲೆ ಎಕ್ಸ್ಟ್ರಾ ಅದು ಮಾಡಿಸ್ತಾ ಇದ್ದೀನಿ. ಈ ಸಲ ವಿಶೇಷವಾಗಿ ಆರತಿ ದೀಪಗಳು ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಒಂದು ಮಾಡೋಣ. ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಕರಗಕ್ಕೆ ತಡವಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಳೆದ 4 ತಿಂಗಳಿನಿಂದಲೂ ನಿಧಾನಗತಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ. ದ್ರೌಪದಿ ದೇವಿಯ ರಥೋತ್ಸವ ಸಾಗುವ ಹಾದಿಯ ರಸ್ತೆ ಕಾಮಗಾರಿ ಇನ್ನೂ 20% ಬಾಕಿ ಇದ್ದು, ನಾಳೆಯೊಳಗೆ ಕಾಮಗಾರಿ ಮುಗಿಸಿಕೊಡೋದಾಗಿ ಬಿಬಿಎಂಪಿ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಭರವಸೆ ನೀಡಿದೆ. 20 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಹಿನ್ನೆಲೆ ಕಾಮಗಾರಿಯಿಂದ ಬಂದ ಭಕ್ತರಿಗೆ ಸಮಸ್ಯೆಯಾದ್ರೆ ಅನ್ನೋ ಟೆನ್ಷನ್ ಕೂಡ ದೇವಸ್ಥಾನ ಆಡಳಿತ ಮಂಡಳಿಗೆ ಹೆಚ್ಚಾಗಿದೆ. ನಾಳೆಯಿಂದ ವಿಶ್ವವಿಖ್ಯಾತ ಐತಿಹಾಸಿಕ ಬೆಂಗಳೂರು ಕರಗ ಆರಂಭ ಆಗ್ತಾ ಇದೆ. ಬೆಂಗಳೂರು ಕರಗದ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನ ಆಡಳಿತ ಮಂಡಳಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಟ್ ಆದರೆ ಕಾಮಗಾರಿಯ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ಇನ್ನೂ ಕೂಡ ಆಡಳಿತ ಮಂಡಳಿಗೆ ಹೆಚ್ಚು ಟೆನ್ಷನನ್ನು ಉಂಟು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಿ. ಇದು SP ರೋಡ್ ಅಂದರೆ ಧರ್ಮರಾಯಸ್ವಾಮಿ ದೇವಾಲಯದಿಂದ ಮುಂಭಾಗದಲ್ಲಿ ಇರುವಂತಹ SP ರೋಡ್ ಕಾಮಗಾರಿ ಏನಿತ್ತು, ಇದು ಸಾಕಷ್ಟು ಟೆನ್ಷನನ್ನು ಉಂಟು ಮಾಡಿದ್ದಂಥದ್ದು. ಕರಗ ಕಾಮಗಾರಿ ಕರಗ ಬರುವಂತಹ ಮಾರ್ಗದಲ್ಲಿ ಕಾಮಗಾರಿ ಸಾಕಷ್ಟು ಅಡಚಣೆಯನ್ನು ಮಾಡ್ಬೋದು ಅನ್ನುವಂಥ ಆತಂಕಗಳಿತ್ತು. ಸೊ ಸದ್ಯಕ್ಕೆ 80% ಅಷ್ಟು ಕಾಮಗಾರಿ ಮುಕ್ತಾಯ ಆಗಿದೆ. ಇನ್ನು 20% ಕಾಮಗಾರಿ ಬಾಕಿ ಉಳಿದಿದೆ. ಬಟ್ ಆದರೆ ಅಲ್ಲಲ್ಲಿ ಕೆಲವೊಂದಷ್ಟು ಹಳ್ಳಗಳು ಜೊತೆಗೆ ಕೆಲವೊಂದು ಕಾಮಗಾರಿ ನಡೀತಾ ಇರುವಂಥ ಕಾರಣಕ್ಕಾಗಿ ಬರುವಂಥವರಿಗೆ ಒಂದಷ್ಟು ಆತಂಕ, ಜೊತೆಗೆ ಆಡಳಿತ ಮಂಡಳಿಗೂ ಕೂಡ ಒಂದಷ್ಟು ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ನೀವು ಗಮನಿಸ್ತಾ ಇದ್ದೀರಿ, ಈ ಮಾರ್ಗ ಏನಿದೆ, ಇದೇ ಮಾರ್ಗದಲ್ಲಿ ಭಾಳ ಪ್ರಮುಖವಾಗಿ ರಥ ಬರುವಂಥದ್ದು. ಜೊತೆಗೆ ಆ ಕರಗ ಶಕ್ತೋತ್ಸವ ಆರಂಭವಾದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಏನಿರ್ತಾರೆ, ಆ ಸಂಪ್ರದಾಯ ದಿನನಿತ್ಯ ನಡೆಯುವಂಥ ಸಂಪ್ರದಾಯ ಇವೆಲ್ಲವೂ ಕೂಡ ಇದೇ ಮಾರ್ಗದಲ್ಲಿ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಟೆನ್ಷನ್ ಅಂತೂ ಇದೆ. ಆದಷ್ಟು ಬೇಗ ಇದು ಕೆಲಸ ಮುಗಿದ್ರೆ ಯಾವುದೇ ಅಡಚಣೆ ಇಲ್ಲದೆ ಹಾಗೆ ಆಚರಣೆ ಏನಿದೆ ಅದನ್ನು ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ, ಇದನ್ನು ಮುಗಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಮುಗಿಸ್ಕೊಟ್ರೆ ನಿಜಕ್ಕೂ ಕೂಡ ಆಚರಣೆ ಏನಿದೆ ಅದಕ್ಕೆ ಸಹಕಾರಿಯಾಗುತ್ತೆ. ಬಟ್ ಅದು ಸಾಧ್ಯ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ಕರಗ ಮಹೋತ್ಸವಕ್ಕೆ ತಯಾರಿಗಳು ಭರ್ಜರಿಯಿಂದ ಸಾಗಿದ್ದು, ಕರಗವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನರೆಲ್ಲರೂ ಕಾತುರರಾಗಿರುವುದಂತೂ ನಿಜ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.